ಹಾಯ್, ನಮಸ್ಕಾರ ಎಲ್ರಿಗೂ. ನಾನೀಗ ಕುಂದಾಪುರದಿಂದ ಕೇರಳದ ವಯನಾಡಿಗೆ ಬಂದಿದ್ದೇನೆ. ವಯನಾಡಿಗೆ ಬಂದಾಗ ಪ್ಲ್ಯಾನ್ ಮಾಡೋದು ಹೇಗೆಂದರೆ, ಕಾಲ್ಪೆಟ್ಟ ಅಂತ ಒಂದು ಸಿಟಿ ಸಿಗುತ್ತೆ. ಅಲ್ಲಿ ನೀವು ಸ್ಟೇ ಮಾಡಿದರೆ ಫಸ್ಟ್ ಡೇ ನೀವು ಎಡಕಲ್ ಗುಡ್ಡ ಮಾರ್ನಿಂಗ್ ಹೋಗಬೇಕು. ಎಡಕಲ್ ಗುಡ್ಡ ಹೋದರೆ ಆಫ್ಟರ್ನೂನ್ ತನಕ ಅಲ್ಲೇ ಆಗುತ್ತೆ. ಆಫ್ಟರ್ನೂನ್ ಅಲ್ಲೇ ಪಕ್ಕದಲ್ಲಿ ಕರಪೂಜ ಡ್ಯಾಮ್ ಅಂತ ಸಿಗುತ್ತೆ. ಆಫ್ಟರ್ನೂನಿಂದ ಈವ್ನಿಂಗ್ ತನಕ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಒನ್ ಡೇ ಅಲ್ಲಿಗೆ ಫಿನಿಶ್ ಆಯಿತು. ಸೆಕೆಂಡ್ ಡೇ ಮೀನ್ಮಟ್ಟಿ ಫಾಲ್ಸಿಗೆ ಹೋಗಬೇಕು. ಮೀನ್ಮಟ್ಟಿ ಫಾಲ್ಸು ಅಲ್ಲಿ ಕೂಡ ಒಂದು ಹಾಫ್ ಡೇ ಹೋಗುತ್ತೆ. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಬಾಣಾಸುರ ಡ್ಯಾಮ್ ಸಿಗುತ್ತೆ. ಬಾಣಾಸುರ ಡ್ಯಾಮ್ ಮುಗುವಾಗಲೇ ಈವ್ನಿಂಗ್ ಆಗುತ್ತೆ. ಸೊ ಸೆಕೆಂಡ್ ಡೇ ಅಲ್ಲಿ ಕಂಪ್ಲೀಟ್. ನೆಕ್ಸ್ಟ್ ಡೇ ಊರು ಆ ಸೈಡ್ ಹೋಗಬೇಕು. ಅಲ್ಲಿ ಹೋದರೆ ನಿಮಗೆ ಹೆರಿಟೇಜ್ ವಿಲೇಜ್ ನೋಡ್ಬೋದು. ಅಲ್ಲಿಂದ ಪಕ್ಕದಲ್ಲಿ ಲಕ್ಕಡಿ ವ್ಯೂ ಪಾಯಿಂಟ್ ಮತ್ತು ಉಕ್ಕಡೆ ಲೇಕ್ ಅಂತ ಸಿಗುತ್ತೆ. ಹಾಗೆ ಹನಿ ಮ್ಯೂಸಿಯಂ ಸಿಗುತ್ತೆ. ಅದಿಷ್ಟನ್ನು ಕವರ್ ಮಾಡ್ಬೋದು. ಟೋಟಲಿ 3 ಡೇಸ್ ಬೇಕು. ಹಾಗೆ ಅಲ್ಲಿಂದ ನಾವು ರಿಟರ್ನ್ ಹೋಗ್ತಾ ಮಡಿಕೇರಿ ಮೇಲೆ ಹೋಗೋದಾದರೆ ನಿಮಗೆ ಕುರುವ ಐಲ್ಯಾಂಡ್ ಸಿಗುತ್ತೆ. ಹಾಗೆ ಇನ್ನೊಂದು ದಿನ ಎಕ್ಸ್ಟ್ರಾ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಚೇಂಬ್ರಾ ಪೀಕ್ ಅಂತ ಇದೆ. ಅಲ್ಲಿ ಡೈಲಿ ಲಿಮಿಟೆಡ್ ಎಂಟ್ರಿ ಇದೆ. ಹಾಗೆ ಪಕ್ಕದಲ್ಲೇ ಸುಚಿಫರ ಫಾಲ್ಸ್ ಅಂತಿದೆ, ಅದನ್ನು ಕೂಡ ನೋಡ್ಬೋದು. ಸೊ ನೀವೆಲ್ಲ ಬರೋದಿದ್ರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಹಾಗಾದರೆ ಬನ್ನಿ, ಈಗ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಕೇರಳದ ಕೆಲವೊಂದು ಪ್ಲೇಸ್ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಯನಾಡಿಗೆ ಹೋಗ್ತಾ ಆನ್ ದಿ ವೇ ನಿಮಗೆ ಕುರುದ್ವೀಪ ಅಂತ ಸಿಗುತ್ತೆ. ಕುರುವ ದ್ವೀಪ. ಅಲ್ಲಿ ಹೋಗ್ಬೇಕಂದ್ರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ನಮ್ಮದು ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿ ಅಲ್ಲಿ ಅವರು ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ಒಬ್ಬರಿಗೆ 220 ಆಗುತ್ತೆ ಎಂಟ್ರೆನ್ಸ್ ಫೀಸ್. ಅಲ್ಲಿ ಹೋಗ್ಬೇಕಂದ್ರೆ ನಿಮಗೆ ತೆಪ್ಪದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬ್ಯಾಂಬೂ ರೈಡ್ ಅಂತಾರೆ. ಇನ್ನೊಂದು ಬ್ಯಾಂಬೂ ಸಫಾರಿ ಕೂಡ ಇದೆ, ಕಾಯಾಕಿಂಗ್ ಕೂಡ ಇದೆ. ಅದರಲ್ಲಿ ಎಲ್ಲ ಡಿಫ್ರೆಂಟ್ ಚಾರ್ಜಸ್ ಇದೆ. ಅದನ್ನೆಲ್ಲ ಪೇ ಮಾಡಿ ಹೋಗ್ಬೋದು. ಹೋಗ್ತಾ ನಿಮಗೆ ಒಂದು ಫಾರೆಸ್ಟ್ ಏರಿಯಾದಲ್ಲಿ ವಾಕ್ ಮಾಡೋದು ಫೀಲ್ ಆಗುತ್ತೆ. ಮತ್ತು ಪಿನ್ ಡ್ರಾಪ್ ಸೈಲೆಂಟ್, ಯಾವುದೇ ಗಲಾಟೆ ಗೋಜಿಲ್ಲ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ನೀರೆಲ್ಲ ಆಟ ಆಡ್ಬೋದು ಮತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ನಮಗೆ ಕೆಲವೊಂದು ಪ್ಲೇಸ್ಗಿಂತ ಊರಲ್ಲಿ ಕೂಡ ಇಂಥ ಪ್ಲೇಸ್ ಇರುತ್ತೆ. ಆದರೆ ಹೊರಗಡೆ ಬಂದಾಗ ಅಲ್ಲಿನ ಪ್ಲೇಸನ್ನು ಫೀಲ್ ಮಾಡಬೇಕು. ಹಾಗೆ ಬಂದಿದ್ವಿ ನಾವು. ವಯನಾಡಲ್ಲಿ ನಾವು ಫಸ್ಟ್ ಹೋಗಿದ್ದು ಎಡಕಲ್ ಕೇವ್ಗೆ. ರೀಚ್ ಆಗುವಾಗಲೇ 3:30 ಆಗಿತ್ತು. ಸೊ ಕೇವ್ ಕ್ಲೋಸ್ ಆಗಿತ್ತು. ಈಗ ಅಲ್ಲಿಂದ ಹತ್ತಿರ ಇರುವ ಯಾವ ಡ್ಯಾಮ್ ಇದು, ಕರಪೂಜ ಡ್ಯಾಮ್, ಅಲ್ಲಿಗೆ ಬಂದಿದ್ದೀನಿ. ನೋಡು, ಅಲ್ಲಿ ಕೆಲವೊಂದು ಡ್ರೈ ಗೇಮ್ಸ್ ಎಲ್ಲ ಇದೆ. ಎಲ್ಲರೂ ತುಂಬ ಕ್ರೌಡ್ ಇದೆ ಮಾತ್ರ ಇವತ್ತು. ಜಿಪ್ ಲೈನ್ ಇದೆ, ಸೌತ್ ಇಂಡಿಯಾದ ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಇಲ್ಲಿರೋದು. ಮತ್ತೆ ಒಂದಿಷ್ಟು ಮಕ್ಕಳಿಗೆ ದೊಡ್ಡವರಿಗೆ ಆಡ್ಲಿಕ್ಕೆಲ್ಲ ಗೇಮ್ಸ್ ಇದೆ. ಚೆನ್ನಾಗಿದೆ ಪ್ಲೇಸ್. ವಯನಾಡ್ನ ಎನ್ನೂರ್ನಲ್ಲಿದ್ದೇನೆ. ಇದೊಂದು ಟ್ರೈಬಲ್ ವಿಲೇಜ್ ಆರ್ಟಿಫಿಷಿಯಲ್ ಆಗಿ ಮಾಡಿದಾಗಿದೆ. ಒಂದು ಪೀಕ್ ಪಾಯಿಂಟ್ ಅಲ್ಲಿ ತುಂಬಾ ಹಟ್ ಟೈಪ್ ಅಲ್ಲಿ ಮಾಡಿ ಅದರೊಳಗೆ ಇಲ್ಲಿನ ಮೂಲವಾಸಿಗಳ ಜೀವನದ ಬಗ್ಗೆ ಕೆಲವೊಂದು ಫೋಟೋಗಳು, ಹಾಗೆ ಚಂಡೆ ತಯಾರಿ ಮಾಡೋದು ಮತ್ತು ಕೆಲವರು ಧರಿಸಿರುವಂಥ ಆಭರಣಗಳು ಅದೆಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ. ನೋಡ್ಲಿಕ್ಕೆ ಚೆನ್ನಾಗಿದೆ. ಬಂದರೆ 1 or 1.5 hour ಇಲ್ಲಿ ಸ್ಪೆಂಡ್ ಮಾಡಿದ್ರೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ಡೈರೆಕ್ಟ್ ಬರ್ಲಿಕ್ಕೆ ಆಗಲ್ಲ, ಪ್ರೈವೇಟ್ ವೆಹಿಕಲ್ ಬಿಡಲ್ಲ ಇಲ್ಲಿ. ನಾವು ಪಾರ್ಕಿಂಗ್ ಪಾಯಿಂಟ್ ಅಲ್ಲಿ ನಮ್ಮ ವೆಹಿಕಲ್ ಅನ್ನ ಪಾರ್ಕ್ ಮಾಡಿ ಜೀಪ್ ರೈಡ್ ಮೂಲಕ ಇಲ್ಲಿ ಬರಬೇಕು. ಬಂದ್ರೆ ಸ್ವಲ್ಪ ನೋಡ್ಬೋದು, ಚೆನ್ನಾಗಿದೆ.
ಹನಿ ಮ್ಯೂಸಿಯಂ ನೋಡಿ, ಆಮೇಲೆ ಅಲ್ಲೇ ಪಕ್ಕದಲ್ಲಿ ಲಕ್ಕಡಿ ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ, ಅದಿಷ್ಟನ್ನು ಕವರ್ ಮಾಡಿದ್ವಿ. ಹನಿ ಮ್ಯೂಸಿಯಂ ಒಳಗಡೆ ಹೋದಾಗ ಹನಿ ಮೇಕಿಂಗ್ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಮತ್ತು ಅವ್ರ ಹತ್ರ ವೆರೈಟಿ ಫ್ಲೇವರ್ನ ಹನಿ ಬಾಟಲ್ ಮಾಡಿ ಇಟ್ಟಿದ್ದಾರೆ, ಅದನ್ನು ಸೇಲಿಗೆ ಇಟ್ಟಿದ್ದಾರೆ. ಅದು ಸ್ವಲ್ಪ ಟೇಸ್ಟಿಗೆಲ್ಲ ಕೊಡ್ತಾರೆ ಮತ್ತು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. This is our National Horticulture Board, then Horticulture Board. So actually we are collecting raw honey. Raw honey means more waste content, more moisture content also included. That's kind of honey we are firstly put in this chamber for proper filtration. This is actually two layer. This outside portion we are filling water. This is separate layer actually. So water heating time honey is very low. Then this thermometer is rotating time. Full waste, wax content, everything is coming top of the honey like this mode. ಅದರ ಜೊತೆಗೆ ಜೇನುಹುಳದ ಜೀವನ ಶೈಲಿ ಮತ್ತು ಅದರದ್ದು ಹೇಗೆ ಲೈಫ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಒಂದು ರೂಮ್ ಇದೆ, ಅಲ್ಲೆಲ್ಲ ಕರ್ಕೊಂಡೋಗಿ ಅದರದ್ದು ಫುಲ್ ಡೀಟೇಲ್ಸ್ ಕೂಡ ಹೇಳ್ತಾರೆ. ಒಂಥರ ಹೊಸ ಅನುಭವ ಆಗುತ್ತೆ ಒಳಗಡೆ ಹೋದರೆ. Preparing food. Every work is actually doing female bees. That's what they call it, worker bees. The third one is male bees. Actually, they are not. That was normal. ಕೇರಳದಿಂದ ನೀವು ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಮೇಯ್ನಾಗಿ ಸಿಗೋದು ಟೀ ಎಸ್ಟೇಟ್. ತುಂಬ ಕಡೆ ಟೀ ಎಸ್ಟೇಟ್ ಸಿಗುತ್ತೆ, ಅದನ್ನು ಕೂಡ ಒಳ್ಳೆ ಎಂಜಾಯ್ ಮಾಡ್ಬೋದು. ಫೋಟೋಸ್ ಎಲ್ಲ ತೆಗಿಲಿಕ್ಕೆಲ್ಲ ಚೆನ್ನಾಗಿರುತ್ತೆ ಅದು. ನಾವು ನೆಕ್ಸ್ಟ್ ಹೋಗಿದ್ದು ಮೀನ್ಮಟ್ಟಿ ಫಾಲ್ಸ್ಗೆ. ಬಟ್ ಅಲ್ಲಿ ಏನಂದರೆ ಪರ್ ಡೇ 500 ಮೆಂಬರ್ಸಿಗೆ ಮಾತ್ರ ಎಂಟ್ರಿ ಇರುತ್ತೆ, ಅದ ನಂತರ ಕ್ಲೋಸ್ ಮಾಡ್ತಾರೆ. ಸೊ ಮಾರ್ನಿಂಗ್ ಹೋದರೆ ಎಂಟ್ರಿ ಸಿಗುತ್ತೆ. ಸೊ ಅಲ್ಲಿ ಕ್ಲೋಸ್ ಆಗಿತ್ತು ನಾವು ಹೋಗುವಾಗ, ಅದರಿಂದ ಅಲ್ಲೇ ಪಕ್ಕದಲ್ಲಿರುವ ಬಾಣಾಸುರ ಡ್ಯಾಮ್ಗೆ ಹೋಗಿದ್ವಿ. ಅಲ್ಲಿ ಗೇಮ್ಸ್, ಜಿಪ್ ಲೈನ್ ಎಲ್ಲ ಇದೆ. ಬಾಣಾಸುರ ಡ್ಯಾಮಿಂದ ಎಂಟ್ರೆನ್ಸಿಂದ ಮೇಲ್ಗಡೆ ಹೋಗಲಿಕ್ಕೆ ಸಾಧಾರಣ 1 ರಿಂದ 1.5 ಕಿಲೋಮೀಟರ್ ಅಷ್ಟು ಆಗುತ್ತೆ. ಮೇಲ್ಗಡೆ ಹೋಗಲಿಕ್ಕೆ ನಡಿಲಿಕ್ಕೆ ಕಷ್ಟ ಆದರೆ ಅವ್ರದ್ದೇ ಟಿ ಗಾಡಿ ಇದೆ, ಅದರಲ್ಲಿ 25 ರೂಪೀಸ್ ಕೊಟ್ಟರೆ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದು ಬಿಡ್ತಾರೆ. ಮೇಲ್ಗಡೆ ಹೋದಾಗ ಅಲ್ಲಿ ನಿಮಗೆ ಡ್ಯಾಮಲ್ಲಿ ಬೋಟಿಂಗು ಮತ್ತು ಕಾಯಾಕಿಂಗ್ ಎಲ್ಲ ಇದೆ. ಅಲ್ಲಿ ಎಂಟ್ರೆನ್ಸ್ ಫೀಸ್ ಕೊಟ್ಟು ಅದನ್ನು ಯೂಸ್ ಮಾಡ್ಬೋದು. ಮತ್ತು ತುಂಬ ಮರಗಳೆಲ್ಲ ಇದೆ, ಹಾಗೆ ಕೆಲವೊಂದು ಗೇಮ್ಸ್ ಕೂಡ ಇದೆ, ಅದನ್ನೆಲ್ಲ ಆಡಿಕೊಂಡು ಎಂಜಾಯ್ ಮಾಡ್ಬೋದು. ಮತ್ತು ಈವ್ನಿಂಗ್ ಟೈಮಲ್ಲಿ ಡ್ಯಾಮ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಕೇರಳದ ವಯನಾಡ್ನ ಇಷ್ಟೆಲ್ಲ ಟೂರಿಸ್ಟ್ ಪ್ಲೇಸ್ಗಳನ್ನು ತೋರಿಸ್ತಾ, ಇನ್ಫಾರ್ಮೇಷನ್ ಕೊಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬಾಯ್ ಬಾಯ್.